ರಾಜ್ಯದಲ್ಲಿ 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ನಾವೇ ಗೆಲ್ತೀವಿ ಅಂತ ಅಂದ್ಕೊಂಡಿರುವಂಥ ಕಾಂಗ್ರೆಸ್ ಏನಿದೆ ಬಹಳ ಸಂಕಷ್ಟಕ್ಕೆ ಸದ್ಯದ ಮಟ್ಟದಲ್ಲಿ ಸಿಕ್ಕಾಕೊಂಡಿದೆ ಅಂತ ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದರೆ, ನೀವು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀರಿ, ಬಣ ರಾಜಕೀಯ ಬಹಳ ದೊಡ್ಡ ಮಟ್ಟದಲ್ಲಿ ಒಳಗೊಳಗೆ ನಡೀತಾ ಇತ್ತು. ಈಗ ಅದು ಹೊರಗೆ ಆಸ್ಫೋಟವಾಗಿದೆ. ಟಿಕೆಟ್ ಕಲಹ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಆನ್ ಅ ವೆರಿ ಹ್ಯೂಜ್ ಲೆವೆಲ್ ಅಂತ ನಾವೇನು ಹೇಳ್ತೀವಿ, ಅದು ಸ್ಫೋಟವಾಗಿದೆ. ಖರ್ಗೆ ಎದುರಲ್ಲಿ ಸಚಿವ KH ಮುನಿಯಪ್ಪ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟನ್ನು ಫೈನಲೈಸ್ ಮಾಡ್ಕೊಳ್ತಾ ಇದ್ದಂತೆಯೇ ರಮೇಶ್ ಕುಮಾರ್ ಅವರ ಬಣ ಸಿಡಿದು ಎದ್ದಿದೆ. ಅಷ್ಟು ಮಾತ್ರ ಅಲ್ಲ, ರಮೇಶ್ ಕುಮಾರ್ ಬಣದ 5 ನಾಯಕರು ರಾಜೀನಾಮೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ಕೊಡದಂತೆ ಸಚಿವ MC ಸುಧಾಕರ್, ಶಾಸಕ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ KY ನಂಜೇಗೌಡರು, ಪರಿಷತ್ನ ಸದಸ್ಯರಾದಂಥ ಅನಿಲ್ ಕುಮಾರ್, ನಜೀರ್ ಅಹಮದ್ ರಾಜೀನಾಮೆ ಕೊಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಹಾಗಾಗಿ ಕೋಲಾರದ ಟಿಕೆಟ್ಟು ಇನ್ನೂ ಫೈನಲ್ ಆಗಿಲ್ಲ. ಯಾರ್ಯಾರು ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಬಂಡಾಯ ಇದ್ದಿತ್ತು. ಬಾಲ ತೆಗಿರಲ್ಲ, ಹೊರಗೆ ತೆಗೆದಿರಲ್ಲ, ಓಪನ್ ಇದೆ, ಬಾಲ ಓಪನ್ ಇದೆ. ನೋಡಿ, ಕೋಲಾರದಲ್ಲಿ ಬಂಡಾಯ ಎದ್ದಂಥವ್ರು ಯಾರ್ಯಾರು ಅಂತ. MC ಸುಧಾಕರ್ ಸಾಹೇಬರು, ಚಿಂತಾಮಣಿಯವರು, ಭಾಳ ಚಿಂತೆ ಆಗೋಯ್ತು ಅವ್ರಿಗೆ. ಕೊತ್ತೂರು ಮಂಜುನಾಥ್, ಕೋಲಾರದ ಶಾಸಕರು. MC ಸುಧಾಕರ್ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಮಾತು ಕೊಟ್ಟರು ಅಂತಂದರೆ, ಏನು ಮಾತು ಹೇಳಿದ್ರು ಅಂತಂದರೆ, 2 ತಲೆಮಾರುಗಳಿಂದ ನಮ್ಮ ಮೇಲೇ ಅನ್ಯಾಯ ಆಗಿದೆ ಅನ್ನೋ ಥರದಲ್ಲಿ ಏನೋ ಮಾತಾಡ್ಬಿಟ್ರು. ನನಗದು ಏನು ಅನ್ನೋದು ಒಂದು ಸ್ವಲ್ಪ ಅರ್ಥ ಆಗಬೇಕು. ಅನಿಲ್ ಕುಮಾರ್, ಪರಿಷತ್ನ ಸದಸ್ಯ, ಇವರು ಕೂಡ ಬಂಡಾಯ ಎದ್ದಂಥ ಅತ್ಯಂತ ಪ್ರಮುಖರಲ್ಲಿ ಒಬ್ಬರು. ನಜೀರ್ ಅಹಮದ್, ಪರಿಷತ್ನ ಸದಸ್ಯ, ಇವರು ಕೂಡ ಬಂಡಾಯ ಎದ್ದಂಥ ಬಹಳ ಪ್ರಮುಖರಲ್ಲಿ ಒಬ್ಬರು. ಹಾಗೆ ಬಂಗಾರಪೇಟೆ ಶಾಸಕರು ನಾರಾಯಣ ಸ್ವಾಮಿ ಅವರೇನು ಕಡಿಮೆ ಇದ್ದಾರೆಯೇ, ಅವರು ಕೂಡ ಬಂಡಾಯ ಇದ್ದರು, ರೊಚ್ಚಿಗೆದ್ದರು, ಸಿಟ್ಟಿಗೆದ್ದರು, ಆಕ್ರೋಶ ಹೊರಗಡೆ ಹಾಕಿದ್ರು. ನೋವು, ದುಃಖ, ದುಗುಡ, ದುಮ್ಮಾನ, ಆತಂಕ ಎಲ್ಲವನ್ನೂ ಕೂಡ ಹೊರಗಡೆ ಸರಿಯಾಗಿ ಹಾಕಿದ್ರು ಇವರೆಲ್ಲರೂ ಕೂಡ. ಆಮೇಲೆ ಯಾವ್ಯಾವ ಪ್ರಹಸನಗಳು ನಡೆದೋಯ್ತು ಅನ್ನೋದನ್ನು ನಾನು ನಿಮಗೆ ಬಿಡಿಸಿ ಹೇಳ್ಬೇಕಾ? ಆಮೇಲೆ ಮಾಲೂರು ಶಾಸಕರು ನಂಜೇಗೌಡರಂತೂ ಇನ್ನೂ ರೊಚ್ಚಿಗೆತ್ತಿದ್ರು. ನಾವು ರಾಜೀನಾಮೆ ಕೊಟ್ಟಾಕ್ಬಿಡ್ತೀವಿ ರೀ, ಅದು ಹೆಂಗ್ರಿ ಕೊಡ್ತೀರಿ ಚಿಕ್ಕಪೆದ್ದಣ್ಣವ್ರಿಗೆ? ಅದು ಅವರ ಮಾತಾಗಿತ್ತು. ಇನ್ನು ಕೋಲಾರ ಟಿಕೆಟ್ ಕಲಹ ಸಂಬಂಧ ಮಧ್ಯಾಹ್ನದ ವೇಳೆಗೆ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. MLCಗಳಾದ ಅನಿಲ್, ನಜೀರ್ ಅಹಮದ್ ಅವರು ಸಭಾಪತಿಯ ಭೇಟಿಗೆ ಅಂತ ಸಮಯಾವಕಾಶವನ್ನು ಕೇಳಿದ್ರು. ತಮ್ಮ ಡಿಮಾಂಡ್ಗೆ ಮಣಿಯದಿದ್ದರೆ ರಾಜೀನಾಮೆಯನ್ನು ಕೊಟ್ಟೇ ಬಿಡ್ತೀವಿ ಅಂತ ಶಾಸಕರು ಹೇಳಿದರು. ಅಲ್ಲದೆ ವಿಧಾನಸಭೆ ಸ್ಪೀಕರ್ ಖಾದರ್ ಭೇಟಿಗಾಗಿ ಮಂಗಳೂರಿಗೆ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ರು. ಇದೇ ವೇಳೆ ಮುನಿಯಪ್ಪರ ವಿರುದ್ಧ ಎಲ್ಲರೂ ಬಹಿರಂಗವಾಗಿ ವಾಗ್ದಾಳಿ ನಡೆಸಿದ್ರು. Our minister colleague Mr. Suresh is here. So Honorable CM has sent word through him, and even our party president DCM also has sent word. So now giving respect to them, we are now just going to talk to them and then take the next step. Our ಅಭಿಪ್ರಾಯವನ್ನ ಒಟ್ಟಿಗೆ ಸೇರಿ ಕೊಟ್ಟಿದ್ದೀವಿ. ನಾವು ಹೈಕಮಾಂಡ್ ಕೊಟ್ಟಿದ್ದೇವೆ, ಒಂದು ಬದಲಾವಣೆ ಮಾಡಬೇಕು. ಮತ್ತೆ ವಿಶೇಷವಾಗಿ ಲೆಫ್ಟ್ ಅತಿ ಹೆಚ್ಚಿನ ಜನ ಇದ್ದಾರೆ, ಲೆಫ್ಟ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಕಾಂಗ್ರೆಸ್ ಇಲ್ಲಿವರೆಗೂ. ರೈಟಿಗೆ ಅಂತ ಹೇಳಿದ್ವಿ. ಹೈಕಮಾಂಡ್ ಇಲ್ಲ, ನಾವು ತೀರ್ಮಾನ ತಗಂತೇವೆ, ಲೆಫ್ಟ್ ಅಥವಾ ರೈಟು ತಗಂತೇವೆ, ನೀವು ಬದ್ಧವಾಗಿರಬೇಕು ಅಂತ ಹೇಳಿದ್ದಾರೆ. ಆದ್ರೆ ಅವರ ಮುನಿಯಪ್ಪನವರು ಈಗೇನು ಮಂತ್ರಿಗಳಿದ್ದಾರೆ, ಮತ್ತೆ ಅವರ ಮಗಳು ಶಾಸಕರಿದ್ದಾರೆ, ಬೋರ್ಡ್ ಚೇರ್ಮನ್ ಇದ್ದಾರೆ, ಮತ್ತೆ ಇನ್ನೊಂದು ಅವ್ರ ಮನೆಗೆ ಕೊಡೋದು ಬೇಡ ಅಂತ ಹೇಳಿದ್ವಿ. ಏನು ಲೋಕಸಭಾ ಚುನಾವಣೆಯಲ್ಲಿ ಬಲಗೈ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದಾರೆ, 3,80,000 ಮತದಾರರಿದ್ದಾರೆ. ಅವ್ರಿಗೆ ಕೊಟ್ಟರೆ ನಾವು ಗೆಲ್ಲೋದಕ್ಕೆ ಹೆಚ್ಚು ಅವಕಾಶ ಇರ್ತದೆ ಅಂತೇಳಿ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಗೆಲ್ಲಲೇಬೇಕು ಅನ್ನೋ ದೃಷ್ಟಿಯಿಂದ ನಾವು ಮನವಿ ಮಾಡಿದ್ವಿ. ನಮ್ಮ ಮನವಿಗೆ ಸ್ಪಂದಿಸದೇ ಇರೋದ್ರಿಂದ, ಅಥವಾ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಅವರು ಸ್ಪಂದಿಸದೇ ಇರೋದ್ರಿಂದ ನಾವು ಈ ಒಂದು ತೀರ್ಮಾನಕ್ಕೆ ಬಂದಿದ್ವಿ. ಏನು ಲೋಕಸಭಾ ಚುನಾವಣೆಯಲ್ಲಿ ಇದೆಲ್ಲವನ್ನೂ ಕೂಡ ಶಮನಗೊಳಿಸಬೇಕ್ರಿ ನೀವು ಅನ್ನುವ ಟಾಸ್ಕನ್ನು ಪಡೆದುಕೊಂಡಿದ್ದು ಮಾನ್ಯ ಸಚಿವರಾಗಿರುವಂಥ ಭೈರತಿ ಸುರೇಶ್ ಅವರು. ಸುರ್ಜೇವಾಲಾ ಅವರು ಭೈರತಿ ಸುರೇಶ್ ಅವರಿಗೆ ಟಾಸ್ಕ್ ಕೊಟ್ಟರು. ಏನ್ರಿ ಭೈರತಿ ಸುರೇಶ್ ಅವರೇ, ನೀವು ಇವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸಿರಿ. ಸಮಾಧಾನ ಪಡಿಸಿಲ್ಲ ಅಂತಂದರೆ ಸಮಸ್ಯೆ ತುಂಬ ಉಲ್ಬಣವಾಗುತ್ತೆ ಕಣ್ರಿ ಅಂತ ಭಾಳ ನೇರವಾಗಿಯೇ ಭೈರತಿ ಸುರೇಶ್ ಅವರ ಹೆಗಲಿಗೆ ಈ ಟಾಸ್ಕನ್ನು
ಹಾಕಿದರು. ಅನೌನ್ಸ್ ಆಗಿಲ್ಲ ಅಂದ್ರೆ ಎಲ್ಲಿ ರಾಜೀನಾಮೆ ಕೊಡ್ತಾರೆ? ಗಲಾಟೆ ಅನೌನ್ಸ್ ಆಗಿಲ್ವಲ್ಲ. ಅನೌನ್ಸ್ ಆಗಿಲ್ಲ ಅಂದ್ರೆ ಎಲ್ಲಿ ರಾಜೀನಾಮೆ ಕೊಡ್ತಾರೆ? ಗಲಾಟೆ ಅನೌನ್ಸ್. ಕಾಂಗ್ರೆಸ್ ಪಾರ್ಟಿಗೆ ಯಾವ ಟಿಕೆಟ್ ಬಗ್ಗೆನೂ ಇನ್ನೂ ತೀರ್ಮಾನ ಆಗಿಲ್ಲ. ಇನ್ನ ಯಾವ ಟಿಕೆಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಯಾರು ಗಾಬರಿ ಪಡಬೇಕಾದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ. ಯಾರು ಲಕ್ಷ್ಮಣ್ ರೇಖಾ ಅವಧಿ ಶಿಸ್ತನ್ನ ಯಾರು ಮುರಿಬಾರ್ದು. ಪಕ್ಷ ಇದ್ರೆ ನಾವೆಲ್ಲ. ಇನ್ನು ಎಸಿಸಿ ಅಧ್ಯಕ್ಷರು ನನ್ಗೆ ಹೇಳಿದ್ದಾರೆ, ಇನ್ನೂ ಕೋಲಾರ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಯಾರೋ ಹೇಳಿದ್ದಾರೆ ಅನೌನ್ಸ್ ಆಗಿದೆ ಅಂತ, ಆದರೆ ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗಿಲ್ಲ. ಅದರಿಂದ ಎಸಿಸಿ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಜನರಲ್ ಸೆಕ್ರೆಟರಿ ಆಫ್ ಎಸಿಸಿ ಹೇಳಿದ್ದಾರೆ, ನಾವು ಇವ್ರ ಸಮ್ಮುಖದಲ್ಲಿ ಕೂತ್ಕೊಂಡು ಟಿಕೆಟ್ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಇನ್ನೂ ಡಿಸೈಡ್ ಆಗಿಲ್ಲ. ಇನ್ನು ನಾಳೆ ಅಥವಾ ನಾಡಿದ್ದು ಅನೌನ್ಸ್ ಆಗೋದು. ಇನ್ನು ಇಷ್ಟೆಲ್ಲ ಆಗ್ತಾ ಇರುವಾಗ ಮುನಿಯಪ್ಪನವರು ಸುಮ್ಮನೆ ಇರ್ತಾರಾ? ರೆಬಲ್ ನಾಯಕರಿಗೆ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಮಾಡಿದ್ದೀನಿ, ಕೆಳ ಮಟ್ಟದಲ್ಲಿ ಹೇಳಿಕೆ ಕೊಡೋದಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಇನ್ನು ನನ್ನನ್ನು ಸೋಸಿದಾಗ ಹೈಕಮಾಂಡ್ಗೆ ದೂರು ಕೊಟ್ಟರೂ ಏನು ಕ್ರಮ ತಗೊಂಡಿಲ್ಲ ಅಂದರು. ಎಡ ಸಮುದಾಯಕ್ಕೆ ಟಿಕೆಟ್ ಕೊಡದಿದ್ದರೆ ಅನ್ಯಾಯ ಆಗತ್ತೆ, ಅವರು ರೊಚ್ಚಿಗೆದ್ರೆ ನಾನು ಹೊಣೆ ಅಲ್ಲ. 28 ಕ್ಷೇತ್ರದಲ್ಲಿ ಎಡಗೈ ಸಮುದಾಯ ಪಕ್ಷದ ವಿರುದ್ಧ ನಿಲ್ಲುತ್ತೆ. ನಿಮಗೆ ಕೋಲಾರ ಬೇಕಾ ಅಥವಾ ಇಡೀ ರಾಜ್ಯ ಬೇಕಾ, ನೀವೇ ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮುನಿಯಪ್ಪ. ಅದು ಅವ್ರನ್ನೇ ಕೇಳಬೇಕು. ಈಗ ನಾವೆಲ್ಲ ಸೇರಿ ನಾವು ಹೈಕಮಾಂಡ್ಗೆ ಈ ವಿಷಯವನ್ನು ಬಿಟ್ಬಿಟ್ಟಿದ್ದೀವಿ. ನಾನು ಕೂಡ 7 ಸಾರಿ ಅಲ್ಲಿ ಗೆದ್ದಿದ್ದೀನಿ. ಮೊನ್ನೆ ತ್ರಿಕೋಣ ಸ್ಪರ್ಧೆ ಇಲ್ಲದೆ ನಾವು ಸೋಲನ್ನು ಅನುಭವಿಸಿದ್ದೀವಿ. ಇವತ್ತು ನಾನು ಇಷ್ಟೇ ಹೇಳ್ತೀನಿ, ನಾವೆಲ್ಲ ಭಿನ್ನಾಭಿಪ್ರಾಯ ಬರೆದು ಕಾಂಗ್ರೆಸ್ ಪಕ್ಷವನ್ನು ಕೋಲಾರ ಚಿಕ್ಕಬಳ್ಳಾಪುರ ರಾಜ್ಯದಲ್ಲಿ ಗೆಲ್ಲಿಸಬೇಕು. ಒಳ್ಳೆ ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಈ ರಾಜ್ಯಕ್ಕೆ. ನಾವೆಲ್ಲ ಗೆಲ್ಲುವಂಥ ಪ್ರಯತ್ನ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿ ಅವತ್ತು ಹೈಕಮಾಂಡ್ಗೆ ಬಿಟ್ಟಿದ್ದೇವೆ. ಹೈಕಮಾಂಡ್ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕು. ನಿಮಗಾದರೂ ಗೊತ್ತಿದೆಯಲ್ಲ, ಅಷ್ಟೇ ಸಾಕು. ನಿಮಗಾದರೂ ಗೊತ್ತಿದೆಯಲ್ಲ ನಾನು ಯಾರ್ಯಾರನ್ನ ಬೆಳೆಸಿದ್ದೀನಿ, ಅವ್ರು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ನಾನು ಅದ್ರ ಬಗ್ಗೆ ಇವತ್ತು ಸಂದರ್ಭ ಸರಿ ಇಲ್ಲ, ಮಾತಾಡೋದಿಲ್ಲ. ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂಥೇಳಿ ನಾನೇನು ಹೇಳ್ತಾ ಇಲ್ಲ. ಹೈಕಮಾಂಡ್ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಅವರೊಂದು ತೀರ್ಮಾನ ತಗೊಳ್ತಾರೆ. ಆ ತೀರ್ಮಾನಕ್ಕೆ ಬದ್ಧವಾಗಿರೋಣ. ನಿಮಗಾದರೂ ಗೊತ್ತಿದೆಯಲ್ಲ, ಅಷ್ಟೇ ಸಾಕು. ನಿಮಗಾದರೂ ಗೊತ್ತಿದೆಯಲ್ಲ ನಾನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.